ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿ ಕಾಳಗ ಜೋರು. ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರಂತ ಹೇಳ್ತಾ ಇರುವಂತಹ ಡಿಕೆ ಸುರೇಶ್ ನಾನಾದ್ರೂ ಪರವಾಗಿಲ್ಲ ಮಾತು ಉಳಿಸಿಕೊಳ್ತಾರೆ ಅಂತ ಹೇಳಿ 5 ವರ್ಷ ಆಗ್ತಾ ಬಂತು, 2.5 ವರ್ಷ ಕಳೀತು, 3ನೇ ವರ್ಷ ಕಾಲಿಟ್ಟಿದ್ದೀರಿ, ಕಾಲಿಡುತ್ತಿದ್ದೀರಿ. ಈಗ ಇನ್ನೂ ನಿಧಾನ ಮಾಡಿದ್ರೆ ಹಿಂಗೆ ಅಂತ ಹೇಳಿ ಸಾಕಷ್ಟು ಕಾಂಗ್ರೆಸ್ ನಾಯಕರ ಪ್ರಶ್ನೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿ ಕಾಳಗ ಜೋರು. ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರಂತ ಹೇಳ್ತಾ ಇರುವಂತಹ ಡಿಕೆ ಸುರೇಶ್ ನಿಧಾನವಾದ್ರೂ ಪರವಾಗಿಲ್ಲ ಮಾತು ಉಳಿಸ್ಕೊಳ್ತಾರೆ. ಈಗಲೂ ನನಗೆ ಭರವಸೆ ಇದೆ, ಅವರು ಮಾತು ಉಳಿಸ್ಕೊಳ್ತಾರೆ. ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಮಾತು ಏನ್ ಹೇಳಿದ್ರು ನೋಡ್ಕೊಂಬನ್ನಿ. ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದ್ರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದ್ರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದ್ರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಇವತ್ತು ನನಗೆ ಭರವಸೆ ಇವತ್ತು ನಾಳೆ ಅಥವಾ ನಾಡಿದ್ದು ಯಾವತ್ತೋ ಒಂದು ದಿನ ಕೊಡ್ತಾರೆ ಅನ್ನುವಂತಹ ಭರವಸೆ ನನಗಿದೆ ಅಂತ ಹೇಳಿ ಡಿ ಕೆ ಸುರೇಶ್ ಅವರು ಮಾತನಾಡ್ತಾರೆ. ಮೋಸ್ಟ್ಲಿ ದೆಹಲಿಯಲ್ಲಿ ಕೊಡುವಂತಹ ಅಂದರೆ ಮಾತು ಕೊಟ್ಟಿದ್ದನ್ನು ನೆರವೇರಿಸ್ತೀವಪ್ಪ ಅಂತ ಹೇಳಿರಬೇಕು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ದೆಹಲಿಗೆ ಹೋಗಿದ್ರು, ದೆಹಲಿಯಲ್ಲಿ ಅಣ್ಣನ ಜೊತೆಗೆ ನಿಂತ್ಕೊಂಡಿದ್ರು ಅನ್ನೋದು ಬಲ್ಲ ಮೂಲಗಳಿಂದ ಬಂದಿರುವಂತಹ ಮಾಹಿತಿ ಆಗಿತ್ತು. ಸೊ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಡಿ ಕೆ ಸುರೇಶ್ ಅವರಿಗೆ ಯಾವುದೋ ಹೈಕಮಾಂಡ್ನ ನಾಯಕರಾಗಿರಬಹುದು ಅಥವಾ ಹೈಕಮಾಂಡ್ನ ಅಷ್ಟೂ ನಾಯಕರು ಹೇಳಿರಬಹುದು. ಮೋಸ್ಟ್ಲಿ ಐ ಡೋಂಟ್ ನೋ, ಆಗಿರ್ಬೇಕಪ್ಪ, ಕೊಡ್ತೀವಿ, ಸ್ವಲ್ಪ ನಿಧಾನವಾಗುತ್ತೆ, ಕೊಡ್ತೀವಿ ಅಂತ ಹೇಳಿರಬೇಕು. ಅದಕ್ಕೆ ಇಲ್ಲಿ ಬಂದು ಹೇಳ್ತಾ ಇದ್ದಾರೆ ಅನ್ನೋದು ಕಾಂಗ್ರೆಸ್ನ ಸಾಕಷ್ಟು ಜನ ಕಾರ್ಯಕರ್ತರ ಮಾತಾಗಿದೆ.